ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ದೇವ ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನೀವು ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ, ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ವಿಮೋಚನ ಕಾಂಡ 4ನೇ ಅಧ್ಯಾಯ 21ರಿಂದ. ವಿಮೋಚನ ಕಾಂಡ 4ನೇ ಅಧ್ಯಾಯ 21ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 21ರಿಂದ 23ರವರೆಗೆ. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಹತ್ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು. ಆದರೂ ನಾನು ಅವನ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವನು ಜನರನ್ನು ಹೋಗಗೊಡಿಸುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಮೊದಲೇ ನೀನು ಐಗುಪ್ತ ದೇಶಕ್ಕೆ ಹೋಗಿ ಈ ರೀತಿ ಎಲ್ಲ ಮಾಡು, ಅವನು ಏನಿದ್ರು ಜನರನ್ನ ಹೋಗಗೊಡಿಸುವುದಿಲ್ಲ. ಯಜ್ಞ ಮಾಡಕ್ಕೆ, ಪ್ರಾರ್ಥನೆ ಮಾಡಕ್ಕೆ ಏನಾದರೂ ಆದರೂ ಕೋಳನ್ನು ಬಿಸಾಡೋದು ಹಾವು ಆಗ್ತದೆ, ನೀರು ನೈಲ್ ನದಿಯ ನೀರನ್ನ ರಕ್ತವನ್ನಾಗಿ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಏನ್ ಮಾಡ್ತಾನೆ? ಹೋಗಗೊಡಿಸುವುದಿಲ್ಲ, ಜನರನ್ನ ಬಿಟ್ಟು ಕೊಡುವುದಿಲ್ಲ. ಅವನ ಬಿಟ್ಟು ಕೊಡದಾಗೆ ಅವನ ಹೃದಯವನ್ನ ನಾನು ಕಠಿಣಪಡಿಸ್ತೇನೆ ಅಂತ. ಇದರ ಅರ್ಥ ನಮ್ಮ ಜೀವಿತಕ್ಕೆ ಏನಪ್ಪ ಅಂದ್ರೆ, ನಾವು ಒಂದು ವೇಳೆ ದೇವರ ಮಾತಿಗೆ ತಪ್ಪಿ ಹೋದಾಗ, ತಿರುಗಿ ತಿಳಿಸಿದಾಗ ದೇವರು ಏನ್ ಮಾಡ್ತಾರೆ? ಈ ದೇವರು ಆರಿಸಿಕೊಂಡವರ ಮುಖಾಂತರ ಇದು ಸರಿ ಇಲ್ಲ, ಇದು ಸರಿ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಪ್ರತಿ ಒಂದು ಇಂಥದ್ದು ಕುಡಿಬೇಕು, ಇಂಥದ್ದು ಕುಡಿಬಾರ್ದು, ಇಂಥದ್ದು ತಿನ್ಬೇಕು, ಇಂಥ ಈ ರೀತಿ ಮಾತಾಡಬೇಕು ಅಂತ ಪ್ರತಿ ಒಂದನ್ನ ದೇವರು ಆಯ್ಕೆಗೊಂಡವರ ಮೂಲಕ ತಿಳಿಯಪಡಿಸುವವರಾಗಿದ್ದಾರೆ. ತಿಳಿಸ್ತಾರೆ. ಆಗ ಮಾತು ಕೇಳದ ಹೋದ್ರೆ ಒಂದೊಂದು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಾರೆ. ಅದು ಕೇಳದ ಹೋದ್ರೆ ಆಗ ದೇವರು ಏನ್ ಮಾಡ್ತಾರೆ? ಅಂತವನ ಹೃದಯವನ್ನ ಮತ್ತು ಕಠಿಣಪಡಿಸ್ತಾರೆ ಅಂತ ಅದರ ಅರ್ಥ. ಅದಕ್ಕೆ ಇವತ್ತು ನಾವು ಒಬ್ಬೊಬ್ಬರಿಗೆ ದೇವರ ಸುವಾರ್ತೆಯನ್ನು ಹೇಳಿದ್ರು, ಎಷ್ಟು ಒಳ್ಳೇದು ಹೇಳಿದ್ರು, ನಮಗೆ ಅವರು ತಿರುಗಿ ಮಾತಾಡ್ತಾರೆ, ಒಳ್ಳೆಯದನ್ನ ಸ್ವೀಕಾರ ಮಾಡುವುದಿಲ್ಲ. ಬದಲಾಗಿ ಏನೇನೋ ಹೀಯಾಳಿಸಬಹುದು. ಎಷ್ಟೇ ಹೇಳಿದ್ರು ಮಾಡಿದ್ರು ಅವರು ಅವರ ಚಟವನ್ನ ಬಿಟ್ಟು ಬರುವುದಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರು ಅವರ ಹೃದಯವನ್ನ ಪಡಿಸಿದ್ದಾರೆ, ಮಾತನ್ನು ಕೇಳದ ಹಾಗೆ ಅಂತೇಳಿ. ಅದಕ್ಕೆ ಯೇಸುಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳಿದ್ದಾರೆ? ಮುತ್ತುಗಳನ್ನು ಹಂದಿಗಳ ಮುಂದೆ, ನಾಯಿಗಳ ಮುಂದೆ ಚೆಲ್ಲಬೇಡಿ, ಅವು ಹಂದಿಗಳು ತುಳಿದು ನಾಶ ಮಾಡಿಯವು, ನಾಯಿಗಳು ಕಚ್ಚಿ ನಾಶ ಮಾಡಿಯವು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದನ್ನ ಹೇಳಬೇಕು. ಮತ್ತೆ ಅವು ಕೇಳದಿದ್ದಾಗ ಅವ್ರ ಹೃದಯ ಕಠಿಣವಾಗಿದೆ, ಅಂತವರನ್ನ ದೇವರು ಶಿಕ್ಷೆ ಒಳಪಡಿಸ್ತಾನೆ ಅಂತ ಇದರ ಅರ್ಥ. 22ನೇ ವಚನ. ಆದ ಕಾರಣ ನೀನು ಫರೋಹನಿಗೆ, ಇಸ್ರೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಅದಕ್ಕೆ ನೀನು ಒಪ್ಪದ ಹೋದರೆ ನೀನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯೆಹೋವನು ಹೇಳುತ್ತಾನೆಂದು ತಿಳಿಸಬೇಕು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಅನೇಕ ಐಶ್ವರ್ಯವಂತರು ಕೂಡ ಏನ್ ಮಾಡ್ತಾರೆ? ಕೂಲಿ ಮಾಡವರ ಕೂಲಿ ನಾಳೆ ಜೀತದಾಳುಗಳ ಬಗ್ಗೆ ಅವರಲ್ಲಿ ಇರುವಾಗ ಅವರು ಬಂದು ಬರಬಹುದು, ಅಯ್ಯೋ ನಾವು ದೇವರನ್ನ ಮಾಡ್ಬೇಕಪ್ಪ, ಸ್ವಲ್ಪ ದಿವಸ ಕಳಿಸಿಕೊಡು, ಕರ್ಕೊಂಡು ಹೋಗ್ತೇವೆ, ಇಲ್ಲದ್ರೆ ಕೆಲಸ ಮಾಡವರೇ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಹೋಗ್ಬಾರ್ದು ಅಂತ ಹೇಳಿ, ಯಾಕಂದ್ರೆ ಅವ್ರ ಕೈಯಿಂದ ಬಿಟ್ಟಿ ಕೆಲಸವನ್ನ ಮಾಡಿಸ್ಕೊಳ್ಳೋಕ್ಕೋಸ್ಕರ ಆ ಕೂಲಿಯವರಿಗೆ ಬಹಳ ತೊಂದರೆಯನ್ನ ಕೊಡುವನಾಗಿದ್ದಾರೆ ಕೆಲವು ಕಠಿಣ ಐಶ್ವರ್ಯವಂತರು. ಅದಕ್ಕಾಗಿ ದೇವರವರಿಗೆ ಬೇರೆಯವರ ಮುಖಾಂತರವಾದರೂ ತಿಳಿಸ್ತಾರೆ, ಹೃದಯವನ್ನ ಕಠಿಣ ಮಾಡ್ತಾರೆ. ಅಲ್ಲಿಂದ ಮತ್ತೆ ನೋಡಿ, ಈಗ ನಾವು 22-23 ನೋಡುವಾಗ ಮೋಶೆಗೆ ಹೇಳ್ತಾನೆ, ಅಲ್ಲಿ ಐಗುಪ್ತ ದೇಶದವರಿಗೆ ಖಂಡಿತವಾಗಿ ನೀನು ಅವರಿಗೆ ಏನ್ ಮಾಡ್ಬೇಕು? ಇಸ್ರೇಲ್ ದೇವರು ಹೇಳ್ತಾ ಇದ್ದಾರೆ, ನನ್ನ ಚೊಚ್ಚಲ ಮಗ, ನನ್ನ ಮೊದಲನೇ ಮಗನ ಹಾಗೆ. ಆದ್ರಿಂದ ಅವರ ಐಗುಪ್ತ ಅವ್ರನ್ನ ಒಪ್ಪದ ಹೋದರೆ, ಅವ್ರನ್ನ ಬಿಟ್ಟು ಕೊಡದ ಹೋದರೆ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯೆಹೋವನು ಹೇಳುತ್ತಾನೆಂದು ತಿಳಿಸಬೇಕು ಅಂತ ದೇವರು ಮತ್ತೆ ಮೋಶೆಗೆ ಹೇಳ್ತಾರೆ. ಒಂದು ವೇಳೆ ಅವ್ರನ್ನ ನೀನು ಬಿಟ್ಟು ಕೊಡದ ಹೋದರೆ ನಿನ್ನ ಇಡೀ ದೇಶದ ಚೊಚ್ಚಲ ಮಗನನ್ನ ಸಾಯಿಸ್ತಾನೆ ದೇವರು ಅಂತ. ಇದುವೇ ನೋಡಿ, ಅನೇಕರಿಗೆ ದೇವರು ತಿಳಿಸ್ತಾರೆ. ಕಠಿಣ ಹೃದಯ ಹಾಕೊಂಡು ಬಂದಾಗ ನಾನಾ ರೀತಿ ಒಂದೊಂದು ಹಿಂಸೆಗಳು ಬರ್ತಲೇ ಇರ್ತವೆ. ಅದು ಕಡೆಗೆ ಏನಾಗ್ತದೆ, ನಾವು ಮುಂದೆ ಅದನ್ನ ಓದಿ ತಿಳ್ಕೊಳ್ಬಹುದು.
ಕಡೆಗೆ ಬರುವುದು ಅಂತ ಕಠಿಣ ಅಹಂಕಾರಿ ಗರ್ವಿಗಳ ಮಕ್ಕಳನ್ನು ಕೂಡ ಅಲ್ಲಿ ಸಾಯ್ತಾರೆ. ಇದು ಎರೇಮಿನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಕಡೆಗೆ ಅವರ ಮಕ್ಕಳ ಶವದ ಮೇಲೆ ಬಿದ್ದವರು ಗೋಲಾಡ್ಬೇಕಂತೆ, ಅವರ ಕಣ್ಣೀರು ಅವರ ಮಕ್ಕಳ ಶವದ ಮೇಲೆ ಬೀಳ್ಬೇಕಂತೆ. ಇದಕ್ಕೆ ಕಾರಣ ಯಾರು? ಮಕ್ಕಳಲ್ಲ, ತಂದೆ ಅಂದರೆ ಕಾರಣ. ಅದಕ್ಕೆ ದೇವರು ತಿಳಿಸಿದಾಗ ಯಾವುದೇ ಒಂದು ರೀತಿಯಲ್ಲಿ ಯಾವ ವಿಚಾರದಲ್ಲಿ ಇವಾಗ ನಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಬಾರ್ದು, ನಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ದೇವರ ಬಳಿಗೆ ತಿರುಗಬೇಕು ಅಂತ. ಸುಮ್ಮನೆ ತಂದೆ ತಾಯಿ ಇದ್ದಾಗ ಚಿಕ್ಕ ಮಕ್ಕಳು ಸಾಯುವುದಿಲ್ಲ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಮೊದಲು ದೇವರು ಏನ್ ಮಾಡ್ತಾರೆ? ತಿಳಿಸ್ತಾರೆ, ಆಗ ನಾವು ಎಚ್ಚರಗೊಳ್ಳಬೇಕು ಅಂತ. ಹಾಗೆ 24ರಿಂದ 26 ವಿಮೋಚನಕಾಂಡ 4ನೇ ಅಧ್ಯಾಯ 24ರಿಂದ 26ರವರೆಗೆ. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಚಿಪ್ಪೂರಳು ಕಲ್ಲಿನ ಚೂರಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ, ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನು ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಾದ ಮೊದಲಿಂಗನು ಎಂಬ ಮಾತನ್ನ ಹೇಳಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರು ಅಲ್ಲಿ ಯಾರನ್ನ ಆರಿಸಿಕೊಳ್ತಾರೆ ಆಗಿನ ಕಾಲದಲ್ಲಿ, ಅದುವೇ ಇವತ್ತು ಮುಸ್ಲಿಮ್ಸರಲ್ಲಿ ಕೂಡ ಸುನ್ನತಿ ಅಂದ್ರೆ ಮುಂಜು ನಡೆಯುವುದು. ಆದಿ ಕಾಲದಲ್ಲಿ 2025ನೇ ವರ್ಷದ ಹಿಂದೆ ಎಲ್ಲ ಪ್ರತಿ ಒಂದು ಜನಾಂಗಗಳಿಗೂ ಕೂಡ ಮುಂಜು ಮಾಡಿಸಿಕೊಳ್ಳುವಂಥದ್ದು ಇತ್ತು. ಆದ್ರೆ ಯಾವಾಗ ಯೇಸ್ವಾಮಿ ಬಂದು ದೀಕ್ಷಾ ಸ್ಥಾನವನ್ನ ಪಡ್ಕೊಂಡ್ರೋ ಅಲ್ಲಿಂದ ಅಲ್ಲಿ ಏನಾಯ್ತು? 2 ವರ್ಗದವರಿಗೆ ಅಲ್ಲಿ ಭಾಗವಾಯಿತು. ಮುಸ್ಲಿಮರು ಅದೇ ಪದ್ಧತಿಯನ್ನ ಇವತ್ತು ಕೂಡ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಮುಸ್ಲಿಂ ಅಲ್ಲದ ಇತರ ಜನಾಂಗಗಳಿಗೆ ದೀಕ್ಷಾ ಸ್ಥಾನವಾಗಬೇಕು ಅಂತ ಇದರ ಅರ್ಥ, ಆ ಪ್ರತಿ ಒಂದು ಜನಾಂಗಗಳಲ್ಲಿ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ದೇವರನ್ನ ಅರಿತವರು ನಾವು ದಿಜರು ಅಂತ ಹೇಳೋರು ಇದನ್ನ ತೀರಾ ಅಡಗಿಸಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗಂಗಾ ಸ್ನಾನ ಅಂತ ಹೇಳೋದು, ಇದರಲ್ಲಿ ದೀಕ್ಷಾ ಸ್ಥಾನ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಆಗ್ಲೇಬೇಕು. ಆದ್ರೆ ಒಂದು ವರ್ಗದ ಜನರು ಏನ್ ಮಾಡಿದ್ರು? ದೇವರ ವಿಷಯವನ್ನ, ಪರಮಾತ್ಮ ಭಗವಂತನ ವಿಷಯವನ್ನ ಮುಚ್ಚಿಟ್ಟುಕೊಂಡು ಅವರವರ ಕುಲದವರಿಗೆ ಮಾತ್ರ ಮಾಡಿಕೊಂಡು ಹೋಗ್ತಾರೆ. ಬಾಕಿದವರು ಏನ್ ಮಾಡ್ತಾರೆ? ನೀವು ಶೂದ್ರರು, ನೀವು ಕೆಟ್ಟವರು, ಅಂದ್ರೆ ನಾವು ಪರಿಶುದ್ಧರು ಅಂತ ಹೇಳಿ ಈ ರೀತಿಯಲ್ಲಿ ಜನಗಳನ್ನ ಅಡ್ಡದಾರಿಗೆ ಎಳೆದರು. ಇದನ್ನು ಹಿಂದೆ ಕೂಡ ನಾನು ತಿಳಿಸಿದ್ದೇನೆ. ಪ್ರತಿ ಒಂದು ವಿಚಾರ ಗ್ರಂಥಗಳನ್ನ ನಾವು ಆರಿಸಿ ಬರುವಾಗ ಈ ರೀತಿ ನಮಗೆ ಇಲ್ಲಿ ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಬ್ಬರು ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರು ನಮ್ಮನ್ನ ಕರೆದ ಮೇಲೆ, ಅದರಲ್ಲೂ ವಿಶೇಷವಾಗಿ ದೇವರನ್ನೇ ತಿಳಿಯಪಡಿಸಿದ ಮೇಲೆ, ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ಅಂಥವರು ಗಂಗಾ ಸ್ನಾನವನ್ನ ಪಡೆದುಕೊಳ್ಳಲೇಬೇಕು. ಹಿಂದಿನ ವಿಚಾರವನ್ನ ಬಿಡಲೇಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆವಾಗ ಮಾತ್ರ ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಳ್ಳಲು ಸಾಧ್ಯ. ಹಲ್ಲೆಲೂಯಾ. ಸರಿ, ಅಲ್ಲಿಂದ 27, 28 2 ವಚನಗಳನ್ನು ಓದಿಕೊಳ್ಳೋಣ. ಇದಲ್ಲದೆ ಯೆಹೋವನವನಿಗೆ, ನೀನು ಮೋಶೆಯನ್ನು ಎದುರುಗೊಳ್ಳುವುದಕ್ಕೆ ಅರಣ್ಯಕ್ಕೆ ಹೊರಟು ಹೋಗು ಎಂದು ಹೇಳಲಾಗಿ ಅವನು ಹೋಗಿ ದೇವರ ಬೆಟ್ಟದಲ್ಲಿ ಅವನನ್ನು ಎದುರುಗೊಂಡು ಮುದ್ದಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರು ಮತ್ತೆ ಏನ್ ಮಾಡ್ತಾ ಇದ್ದಾರೆ? ಮೋಶೆಗೆ ಹೇಳ್ತಾರೆ, ನೀನು ಇದಲ್ಲದೆ ಯೆಹೋವನು ಆರೋನನಿಗೆ ಹೇಳ್ತಾರೆ, ನೀನು ಮೋಶೆಯನ್ನು ಎದುರುಗೊಳ್ಳುವುದಕ್ಕೆ ಅರಣ್ಯಕ್ಕೆ ಹೊರಟು ಹೋಗು ಎಂದು ಹೇಳಲಾಗಿ ಅವನು ಹೋಗಿ ದೇವರ ಬೆಟ್ಟದಲ್ಲಿ ಅವನನ್ನು ಎದುರುಗೊಂಡು ಮುದ್ದಿಟ್ಟನು. ನೋಡಿ, ಅಲ್ಲಿವರೆಗೆ ಮೋಶೆ ಮತ್ತು ಆರೋನ ಎದುರಾಗ್ಲಿಲ್ಲ. ಹಿಂದೆ ಹೇಳಿದ್ರು, ನಾನು ಹೇಗೆ ತೊದಲು ನುಡಿಯವನು, ಹೇಗೆ ಮಾತಾಡುವಂತ ಹೊತ್ತಿಗೆ ನಾನು ನಿನಗೆ ಆರೋಹಣವನ್ನು ಕೊಡ್ತೇನೆ, ನೀನು ಅವನಿಗೆ ಹೇಳು, ಅವನು ಕೂಡ ನನ್ನ ವಿಷಯವಾಗಿ ಮಾತಾಡ್ತಾನೆ ಅಂತ ಹೇಳಿ ಅಲ್ಲಿಂದ ಮೋಶೆಗೆ ಸುನ್ನತಿ ಕೂಡ ಆಯಿತು. ಅಲ್ಲಿಂದ ಮುಂದೆ ಹೋಗುವಾಗ ಅಲ್ಲಿ ಏನಾಯ್ತು? ಆರೋನ ಎದುರುಗೊಂಡ, ಅಂದ್ರೆ ದೇವರವರನ್ನು ಒಂದುಗೂಡಿಸಿದ್ರು, ಅವರವರು ಮುದ್ದಿಟ್ಟುಕೊಂಡರು ಅಂತ. ಹಾಗೆ ತಮಗೆ ಯಾರು ಸಹಾಯಕರು ಬೇಕೋ ಅವರನ್ನ ದೇವರಿಗೆ ಕಳಿಸೋರಾಗಿದ್ದಾರೆ. ಆಗ ಅವರು ಅಲ್ಲಿ ಸಂತೋಷದಲ್ಲಿ ಇರಬೇಕು ಅಂತ ಇದರ ಅರ್ಥ. 28 ಆಗ ಮೋಶೆ ತನ್ನನ್ನು ಯೆಹೋವನು ಯಾವ ಮಾತುಗಳನ್ನು ಹೇಳುವುದಕ್ಕೆ ಕಳಿಸಿದನೋ, ಯಾವ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆಜ್ಞಾಪಿಸಿದನೋ ಅವುಗಳನ್ನೆಲ್ಲ ಆರೋನನಿಗೆ ತಿಳಿಸಿದನು. ಹಿಂದೆ ದೇವರು ಹೇಳಿದಾಗೆ, ನೋಡಪ್ಪ, ನೀವು ಐಗುಪ್ತ ದೇಶಕ್ಕೆ ಹೋಗು, ಮೋಶೆ ಆರೋನ ಕೂಡ ಬರ್ತಾನೆ, ಅವನಿಗೆ ನನ್ನ ಮಾತುಗಳನ್ನು ನೀನೆಲ್ಲ ಹೇಳಬೇಕು ಅಂತೇಳಿ ಅವನು ನಿನಗೆ ಸಹಾಯಕನು ಅಂತ ದೇವರು ಹೇಳಿದ್ದರು. ಆಗ ಏನ್ ಮಾಡ್ದ? ಆರೋನ ಬಂದಾಗೆ ಅವರವರು ಮುದ್ದಿಟ್ಟು ಸಂತೋಷದಿಂದ ಶುಭಾಶಯಗಳನ್ನ ಹಂಚಿಕೊಂಡು
ಆಮೇಲೆ ಏನ್ ಮಾಡಿದ್ರು, ಮೋಶೆ ಎಲ್ಲವನ್ನ ತಿಳಿಸಿದ. ದೇವರು ಹೀಗೆ ಹೇಳಿದ್ರು, ಹೀಗೆ ಹೇಳಿದ್ರು, ಹೀಗೆ ಹೇಳಿದ್ರು, ನಾವು ಈ ರೀತಿ ಮಾಡಬೇಕಾಗಿದೆ ಅಂತ. ಹಾಗೆ ನಮ್ಮ ಒಂದು ಕಷ್ಟ, ಸಂಕಟ, ದುಃಖದಲ್ಲಿಯೂ ನಾವು ದೇವರ ಕೆಲಸವನ್ನ ಮಾಡ್ತಾ ಇರುವಾಗ, ನಮ್ಮ ಮುಖಾಂತರ ದೇವರು ಏನಾದ್ರು ಕಾರ್ಯಗಳನ್ನ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಸಹಾಯಕನನ್ನು ಕೊಡ್ತಾರೆ. ಆಗ ಸರಿ, ಆ ಸಹಾಯಕನಿಗೆ ನಾವು ಏನ್ ಮಾಡಬೇಕು, ದೇವರು ಹೇಳಿದಂತ ಎಲ್ಲ ವಿಷಯಗಳನ್ನ, ದೇವರ ವಿಷಯಗಳನ್ನ ಕೂಡ ಅಂತವರಿಗೆ ನಾವು ತಿಳಿಸಬೇಕು ಅಂತ ಇದರ ಅರ್ಥ. ಎಲ್ಲರಿಗೂ ತಿಳಿಸಿಕೊಂಡು ಹೋಗಬಾರ್ದು. ಅದಕ್ಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದ್ದಾರೆ, ಎಲ್ಲವನ್ನು ಎಲ್ಲರ ಜೊತೆಗೂ ಹೇಳಬೇಡಿ, ಎಲ್ಲರನ್ನು ದೇವರು ಆದುಕೊಳ್ಳಲಿಲ್ಲ, ಅಂತವರನ್ನ ಗುರುತು ಹಚ್ಚಿ ಅಂತವರಿಗೆ ನಾವು ಇದನ್ನ ಏನ್ ಮಾಡಬೇಕಾಗಿದೆ, ಹೇಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಇಲ್ಲಿ ಇಬ್ಬರನ್ನು ಐಗುಪ್ತ ದೇಶದಿಂದ ಇಸ್ರೇಲರನ್ನ ಬಿಡುಗಡೆ ಮಾಡ್ಲಿಕ್ಕೆ ಇಬ್ಬರನ್ನ ಆರಿಸಿಕೊಂಡ್ರು. ಯಾರನ್ನ? ಆರೋನನನ್ನು ಮತ್ತು ಮೋಶೆಯನ್ನು. ಮೊದಲು ಮೋಶೆಯನ್ನು, ಆಮೇಲೆ ಆರೋನನನ್ನು ಆರಿಸಿಕೊಂಡ್ರು. ಇದಕ್ಕೆ ನಾವು ಇದರಲ್ಲಿ ಕೂಡ ಓದ್ಬೋದು, 72 ಮಂದಿಯನ್ನ ದೇವರು ಆರಿಸಿಕೊಂಡು, ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ 12 ಮಂದಿಯನ್ನ ಆರಿಸಿಕೊಂಡು ಇಬ್ಬಿಬ್ಬರಾಗಿ ಒಂದೊಂದು ಹಳ್ಳಿಗೆ ಹೋಗ್ರಿ ಅಂತ ಹೇಳಿದರು ಯೇಸು ಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ. ಆಗ ಇದರ ಅರ್ಥ ಇಬ್ಬಿಬ್ರು ಹೋಗ್ಬೇಕು ಶಿಷ್ಯರು ಅಂತ ಇದರ ಅರ್ಥ. ಆಗ ಒಬ್ಬರ ಮುಖಾಂತರ ಒಬ್ರು ದೇವರು ಅಲ್ಲಿ ಕಾರ್ಯವನ್ನ ಮಾಡೋರಾಗಿದ್ದಾರೆ, ಇವರಿಗೂ ಬಲ ತುಂಬುತ್ತದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ 29ರಿಂದ 31, ವಿಮೋಚನಕಾಂಡ 4:29-31. ತರುವಾಯ ಮೋಶೆ ಆರೋನರು ಹೋಗಿ ಇಸ್ರಾಯೇಲರ ಹಿರಿಯರನ್ನೆಲ್ಲ ಕೂಡಿಸಿದನು. ಆಮೇಲೆ ಮೋಶೆ ಆರೋನರು ಐಗುಪ್ತ ದೇಶಕ್ಕೆ ಹೋಗಿ ಹಿರಿಯರೆಲ್ಲರನ್ನ ಕೂಡಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥ, ನಮ್ಮನ್ನು ಕೂಡ ದೇವರು ಒಂದು ಕಡೆಗೆ ಇಂಥ ಹೋಗಿ ಇಂಥ ಒಂದು ಊರಿಗಾಗ್ಲಿ ಎಲ್ಲಿಗಾದ್ರೂ ಕಳಿಸುವಾಗ, ದೇವರು ಆದುಕೊಂಡವರಿಗೆ ಕಷ್ಟಗಳು ಬಂದಾಗ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡುವವರ ಹಿರಿಯರನ್ನ ಕೂಡಿಸಬೇಕು, ಅವರಿಗೆ ಒಳ್ಳೆಯದನ್ನ ಹೇಳಕ್ಕೆ ಅಂತ ಇದರ ಅರ್ಥ. 30. ಯೆಹೋವನು ಮೋಶೆಗೆ ಹೇಳಿದ ಮಾತುಗಳನ್ನೆಲ್ಲ ಆರೋನನು ಅವರಿಗೆ ತಿಳಿಸಿ ಜನರ ಮುಂದೆ ಆ ಮಹತ್ ಕಾರ್ಯಗಳನ್ನು ಮಾಡಲು ಜನರು ನಂಬಿದರು. ನೋಡಿ, ಮೋಶೆ ಹೇಳಿದಾಗ ಆರೋನ ಏನ್ ಮಾಡಿದ, ಕೋಲನ್ನ ಬಿಡಿಸಿದ, ಸರ್ಪವನ್ನಾಗಿ ಮಾಡಿದ್ರು. ಇದೆಲ್ಲ ನೋಡಿ, ಈ ರೀತಿ ಮಾಡ್ತಾ ಇದ್ದಾರೆ ದೇವರು ಅಂತ ಹೇಳಿ ದೇವರ ಕಾರ್ಯಗಳನ್ನು ಅಲ್ಲಿ ಮಾಡಿದ್ರು. ಆಗ ಅವರು ಇಸ್ರಾಯೇಲರು ಏನ್ ಮಾಡಿದ್ರು, ನಂಬಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 31. ಯೆಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದೂರವ್ಯವಸ್ಥೆಯನ್ನು ಮನಸ್ಸಿಗೆ ತಂದುಕೊಂಡನೆಂಬುದನ್ನು ಇಸ್ರಾಯೇಲರು ಕೇಳಿದಾಗ ತಲೆಬಾಗಿ ನಮಸ್ಕಾರ ಮಾಡಿದರು. ಆವಾಗ ಏನ್ ಮಾಡ್ತಾರೆ, ಇಲ್ಲಿ ಮೋಶೆ ಆರೋನರು ದೇವರ ವಿಷಯವನ್ನ ಸಂಪೂರ್ಣವಾಗಿ ಅವರಿಗೆ ತಿಳಿಸ್ತಾರೆ. ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ, ಇಲ್ಲಿಗೆ ಬಹಳ ಶಿಕ್ಷೆ ಬರ್ತದೆ, ಈ ಐಗುಪ್ತ ದೇಶಕ್ಕೆ ಬಹಳ ಶಿಕ್ಷೆ ಬರ್ತದೆ ಅಂತ ಹೇಳಿದಾಗ ಜನರು ಏನ್ ಮಾಡಿದ್ರು, ತಲೆಬಾಗಿ ದೇವರಿಗೆ ನಮಸ್ಕಾರವನ್ನ ಮಾಡಿದರು. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಇತರರ ಮುಖಾಂತರ ನಮಗೆ ಬಹಳ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ದೇವರು ಆಯ್ಕೆಗೊಂಡವರನ್ನ ಕಳಿಸಿದಾಗ ದೇವರು ಈ ರೀತಿ ಮಾಡ್ತಾರೆ, ನೀವು ಈ ರೀತಿ ನಡ್ಕೊಳ್ಳಿ ಅಂತೇಳಿ ಖಂಡಿತವಾಗಿ ಎಲ್ಲಾ ವಿಚಾರಗಳನ್ನ ಹೇಳಿದಾಗ ಅದರಲ್ಲಿ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಲ್ಲೇ ತಲೆಬಾಗಿ ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರೇ, ನಮ್ಮ ಜೀವಿತದಲ್ಲಿ ನೀನು ಇಂಥ ಕಾರ್ಯಗಳನ್ನ ಮಾಡ್ತಾ ಇದೆಯಲ್ಲ, ಇಂಥವ್ರ ಮುಖಾಂತರ ನೀನು ತಿಳಿಸಿದ್ಯಲ್ಲ ಅಂತೇಳಿ ತಲೆಬಾಗಿ ನಮಸ್ಕಾರ ಮಾಡಿದರು. ಆಗ ಎಲ್ಲರೂ ಅಲ್ಲ, ದೇವರಿಂದ ಆಯ್ಕೆಗೊಂಡವರ ಮಾತು, ದೇವರ ಮಾತೇ ಬಂದಾಗ, ಈ ಲೋಕದ ವಿಷಯದಲ್ಲಿ ಹಣ ಎಷ್ಟೋ ಸಲ ನಿಮ್ಗೆ ಹೇಳಿದ್ದೇನೆ, ಹಣ ಸಂಪಾದನೆಗಾಗಿ ಸುಳ್ಳು ಹೇಳ್ಕೊಂಡು ಸ್ಟೈಲ್ ಮಾಡಿಕೊಂಡು ನಾನಾ ರೀತಿಯಲ್ಲಿ ಇರ್ತಾರೆ. ಅಂತವ್ರನ್ನೆಲ್ಲ ಏನೂ ಇಲ್ಲ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯದಂತೆ ಇವರು ದೇವರಿಂದ ಆಯ್ಕೆಗೊಂಡಿದ್ದಾರ. ಯಾವುದಕ್ಕೂ ಆಸೆ ಪಡದೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿ ಗದರಿಸ್ತಾ ಎಚ್ಚರಿಸ್ತಾ ಹೋಗುವವರೇ ದೇವರಿಂದ ಯಾವುದಕ್ಕೂ ಆಸೆ ಪಡದೆ ದೇವರಿಂದ ಆಯ್ಕೆಗೊಂಡವರು. ಅಂತವರ ಮುಖಾಂತರ ಮಾತು ಕೇಳಿದಾಗ ತಲೆಬಾಗಿ ನಮಸ್ಕಾರ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಿಮೋಚನಕಾಂಡ 4ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ವಿಮೋಚನಕಾಂಡ 5ನೇ ಅಧ್ಯಾಯ 1 ಮತ್ತು 2 ಈ ವಚನಗಳನ್ನು ನೋಡುವಾಗ, ಮೋಶೆ ಏನೇ ಹೋಗಿ ಅಲ್ಲಿ ಹೇಳಿದ್ರು ಕೂಡ ಅಲ್ಲಿ ಏನ್ ಮಾಡ್ತಾರೆ, ಐಗುಪ್ತ ದೇಶದ ಫರೋಹನ ಇಸ್ರೇಲರನ್ನ ಬಿಟ್ಟು ಕೊಡುವುದಿಲ್ಲ. 1 ಮತ್ತು 1ನೇ ವಿಮೋಚನಕಾಂಡ 5ನೇ ಅಧ್ಯಾಯ 1 ಮತ್ತು 2. ಮೋಶೆ ಆರೋನಲ್ಲಿ ಹೋಗಿ ಏನೇ ಮಾಡಿದ್ರು, ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಕೂಡ ಏನ್ ಮಾಡ್ತಾರೆ, ಅವನು ಫರೋಹನ ಇಸ್ರೇಲರನ್ನ ಬಿಟ್ಟು ಕೊಡುವುದಿಲ್ಲ. ಯಾಕೆಂದ್ರೆ ಮೊದಲು ಹೇಳಿದ್ದಾರೆ,
ನಾನು ಹೇಳಿದ್ರೆ ನೀನು ಹೋಗಿ ಅಲ್ಲಿ ಹೇಳೋ ಮಾತು ಕಾರ್ಯಗಳನ್ನ ಮಾಡು, ಅವನು ಇಸ್ರಾಯೇಲರನ್ನ ಹೋಗಗೊಡಿಸುವುದಿಲ್ಲ, ಅವನ ಹೃದಯವನ್ನ ನಾನು ಕಠಿಣ ಮಾಡ್ತೀನಿ ಅಂತ. ಯಾಕೆಂದ್ರೆ ಇದು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲರು ಕೂಡ ಹೇಳ್ತಾರೆ, ಮೊದಲು ದೇವರು ನ್ಯಾಯ ತೀರ್ಪಿನ ದಿವಸ, ಆಮೇಲೆ ನರಕದಲ್ಲಿ ಅವರು ನರಳಾಡುವಾಗ ನಮಗೆ ಗೊತ್ತೇ ಇಲ್ಲ ದೇವರು ಯಾರು ಅಂತ, ಗೊತ್ತೇ ಇಲ್ಲ ಅಂತ ಯಾರು ಹೇಳಬಾರದಂತೆ. ಹಾಗೆ ಪ್ರತಿಯೊಬ್ಬರಿಗೂ ದೇವರು ಮೊದಲು ಶಿಕ್ಷೆ ಬರೋದಕ್ಕೆ ಮೊದಲು ಕೂಡ ದೇವರನ್ನೇ ತಿಳಿಯಪಡಿಸುವವರಾಗಿದ್ದಾರೆ ಅಂತ ಇದರ ಅರ್ಥ. ಆಗ ಕೇಳದ ಹೋದ್ರೆ ಹೃದಯ ಕಠಿಣ ಮಾಡೋದು ಅಂತದಕ್ಕೆ. ಯಾಕೆ ಮೊದಲಿಂದ ಅವರು ಒಪ್ಪಿಕೊಂಡು ಬರ್ತಾ ಇಲ್ಲ, ಕಡೆಗೆ ಇವರಿಗೆ ಶಿಕ್ಷೆ ಈಗ 3ನೇ ವಚನಕ್ಕೆ ಹೋಗೋಣ. ವಿಮೋಚನಕಾಂಡ 5:3. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು, ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡೋರು ಎಂದು ಹೇಳಿದರು. ಪುನಃ ಹೇಳ್ತಾರೆ ನೋಡಿ, ಇಬ್ರಿಯರ ದೇವರು ನಮಗೆ ಅಲ್ಲಿ ಏನ್ ಮಾಡ್ತಾರೆ ಹೇಳಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ 3 ದಿವಸದಷ್ಟು ದೂರ ಹೋಗಿ ಪ್ರಯಾಣವನ್ನ ಮಾಡಿ ಅಲ್ಲಿ ದೇವರಿಗೆ ಯಜ್ಞ ಮಾಡಬೇಕು, ಇಲ್ಲ ಇದ್ರೆ ಅವ್ರು ನಮ್ಮನ್ನ ಸಂಹಾರ ಮಾಡ್ತಾರೆ ಅಂತ ಹೇಳಿ ಮತ್ತೆ ಈ ಮೋಶೆ ಆರೋನರು ಏನ್ ಮಾಡ್ತಾರೆ ಅಲ್ಲಿ ಐಗುಪ್ತ ದೇಶದ ಅರಸನಿಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾರಿರ್ತೀರ, ಏನು ಮಾತನಾಡಬೇಕು, ಹೇಗೆ ಹೇಳಬೇಕು, ಆಗ ಅವರು ದೇವರ ಮಾತಿಗೆ ಕೊಡದಿದ್ರೆ ನಮಗೆ ಕೂಡ ಶಿಕ್ಷೆ ಬರ್ತದೆ, ದಯವಿಟ್ಟು ನೀವು ಹೀಗೆ ಮಾಡಬೇಡಿ ಅಂಥೇಳಿ ನಾವು ಕೂಡ ದೇವರ ವಿಷಯವನ್ನ ಸಾರಲೇಬೇಕಾಗ್ತದೆ ಅಂತವರಿಗೆ. ಸರಿ, ಈಗ 4ರಿಂದ 9 ನೋಡುವಾಗ, ವಿಮೋಚನಕಾಂಡ 5:4ರಿಂದ 9 ನೋಡುವಾಗ ಇಸ್ರಾಯೇಲರಿಗೆ ಕಠಿಣ ಕೆಲಸ ಮೋಶೆ ಹೇಳಿದ ಮೇಲೆ 9ನೇ ವಚನವನ್ನು ಓದಿಕೊಳ್ಳೋಣ. ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನ ಮಾಡಿಸಬೇಕು, ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದನು. ನೋಡಿ, ಅವರ ಮೇಸ್ತ್ರಿಗಳಿಗೆ ನೋಡಿ, ಅವರಿಗೆ ಕಠಿಣ ಕೆಲಸ ಇಲ್ಲ, ನಿಮ್ ಕೆಲಸ ಸಾಲುವುದಿಲ್ಲ, ಅದಕ್ಕೆ ಹೀಗೆಲ್ಲ ಅವರು ಮಾತಾಡ್ತಾ ಇದ್ದಾರೆ, ಜನಗಳು ಆ ಕಡೆಗೆ ತಿರುಗ್ತಾ ಇದ್ದಾರೆ ಅಂತೇಳಿ ನೀವು ಇನ್ನು ಕಠಿಣವಾದ ಕೆಲಸವನ್ನು ಅವರಿಗೆ ಕೊಡಬೇಕು ಅಂತೇಳಿ ಈ ಫರೋಹನ ಅರಸ ಏನ್ ಮಾಡ್ತಾ ಇದ್ದಾನೆ, ಇವರಿಗೆ ಆಜ್ಞೆ ಕೊಟ್ಟ. ಯಾರಿಗೆ? ಈ ಮೇಸ್ತ್ರಿಗಳಿಗೆ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಐಶ್ವರ್ಯವಂತರು, ನಾವು ಅಲ್ಲಿ ದೇವರ ಹತ್ರ ಹೋಗ್ಬೇಕು, ಪೂಜೆ ಮಾಡ್ಬೇಕು, ಒಂದು ವೇಳೆ ಮನೆಗೆ ಹೋಗ್ಬೇಕು, ಬರ್ತೇವೆ ಅಂತ ಏನಾದ್ರು ಹೇಳಿದಾಗ ಇವ್ರು ಏನ್ ಮಾಡ್ತಾರೆ, ಕೆಲವು ಐಶ್ವರ್ಯವಂತರವರ ಬಿಟ್ಟಿ ಕೆಲಸ ಮಾಡ್ಲಿಕ್ಕೆ, ಅವರಿಂದ ಲಾಭ ಪಡೀಲಿಕ್ಕೋಸ್ಕರ ಕಳಿಸಿ ಕೊಡುವುದೇ ಇಲ್ಲ, ಮತ್ತು ಅವರನ್ನ ಕಠಿಣ ಕೆಲಸವನ್ನಾಗಿ ಮಾಡಿಸಿಕೊಳ್ತಾರೆ. ಇದು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಐಶ್ವರ್ಯವಂತರನ್ನ ನಾನು ನೋಡಿದ್ದೇನೆ. ಕೂಲಿ ಕೆಲಸದವ್ರನ್ನ ಮನೆ ಒಳಗಡೆ ಹಾಕಿ ಆಮೇಲೆ ಹೊರಗಿಂದ ಬೀಗ ಹಾಕೋದು, ಬೆಳಿಗ್ಗೆ ಬೇಗ ಬಂದು ಮನೆಯ ಬೀಗವನ್ನ ತೆಗೆಯುವಂಥದ್ದು, ಆಮೇಲೆ ಅವರು ಆ ಕಡೆ ಈ ಕಡೆ ಹೋಗುವಂಥದ್ದು, ಅವರ ಎಲ್ಲಾ ಕೆಲಸ ಕಾರ್ಯ ಆಗುವವರೆಗೆ ಸಾಯಂಕಾಲ ವಾಪಸ್ ಅವರು ಕೆಲಸ ಮುಗಿಸಿ ಮನೆಗೆ ಹೋಗಿ ಅಡಿಗೆ ಮಾಡಿ ಊಟ ಮಾಡಿ ಮಲಗುವವರೆಗೆ ತಂದೆ ಅಥವಾ ಮಕ್ಕಳು ಯಾರಾದ್ರೂ ಅವರನ್ನ ಬಿಡುವುದಿಲ್ಲ. ಈ ರೀತಿ ಮೊದಲು ಕೊಡಗು ಜಿಲ್ಲೆಯಲ್ಲಿ ಕೂಡ ಬಹಳ ನಡೀತಾ ಇತ್ತು. ಕಡೆಗೆ ಬರ್ತಾ ಬಹಳ ಶಿಕ್ಷೆಗೆ ಒಳಗಾದ್ರು. ಅದಲ್ಲಿ ಮಾತ್ರ ಅಲ್ಲ, ಎಲ್ಲ ಐಶ್ವರ್ಯವಂತರಲ್ಲಿ ಕೂಡ ಇವತ್ತು ಕೂಡ ಬಹಳ ಮಂದಿ ಇರ್ತಾರೆ. ಹಾಗೆ ಸ್ವಲ್ಪ ದಿವಸ ನಡೀತದೆ, ಆಮೇಲೆ ದೇವರಿಂದ ಅವರಿಗೆ ಒಂದಲ್ಲ ಒಂದು ಶಿಕ್ಷೆ, ಗಂಡನಿಗೋ ಹೆಂಡತಿಗೋ ಮಕ್ಕಳಿಗೋ ನಾನಾ ಥರದಲ್ಲಿ ಶಿಕ್ಷೆ ಅವರನ್ನ ಬಿಟ್ಟು ಹೋಗುವುದಿಲ್ಲ ಅಂತ ಐಶ್ವರ್ಯವಂತರನ್ನ. ಇದು ಕೂಡ ದೇವರು ಇದೇ ರೀತಿ ಈಗಲೂ ಕೂಡ ಅದು ನಡೀತಲೇ ಇದೆ. ಆಗ ಏನಾಗಿದೆ ಅಲ್ಲಿ, ಅದಕ್ಕೆ ಕೆಲಸ ಮಾಡೋವರಿಗೆ, ಕೂಲಿ ಮಾಡೋವರಿಗೆ, ಜೀತದಾಳುಗಳಿಗೆ ಅವ್ರನ್ನ ಯಾವಾಗಲೂ ಹಿಂಸೆ ಮಾಡಬಾರದು, ಅವ್ರನ್ನ ಸಂತೋಷಗೊಳಿಸಬೇಕು ಅಂತ. ಆಗ ಅಲ್ಲಿಂದು ಪ್ರಶ್ನೆ ಬರ್ತದೆ, ಆಗ ಅವರು ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡೋದಿಲ್ಲಲ್ಲ ಅಂತ ಹೇಳುವಾಗ ಅದಕ್ಕೂ ಅವರಿಗೂ ತೀರ್ಪು ಇದೆ. ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದ ಹೋದ್ರೆ ಅವರಿಗೂ ಕೂಡ ತೀರ್ಪು ಇದೆ. ಇದು ಕೂಡ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರಾದ ಪೌಲರ ಮುಖಾಂತರ ಹೇಳಿದ್ದಾರೆ. ಯೇಸುಸ್ವಾಮಿ ಕೂಡ ಸ್ವತಃ ಇದನ್ನ ಹೇಳಿದ್ದಾರೆ. ಎರಡೂ ಕಡೆಗೂ ಪೆಟ್ಟಿದೆ. ಒಂದು ಕಡೆಗೆ ಮಾತ್ರ ದೇವರು ಯಾವಾಗಲೂ ನ್ಯಾಯ ವಹಿಸುವನಲ್ಲ, ಎಲ್ಲರಿಗೂ ಒಂದೇ ನ್ಯಾಯವನ್ನ ವಹಿಸಿಕೊಳ್ಳುವವರು ಆಗಿದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 10ರಿಂದ 14 ನೋಡುವಾಗ ವಿಮೋಚನಕಾಂಡ 5:10-14 ಅಧಿಕಾರಿಗಳಿಂದ ಕಠಿಣ ಕೆಲಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಧಿಕಾರಿಗಳಿಂದ ಕಠಿಣ ಕೆಲಸ ಮಾತ್ರ ಅಲ್ಲ, ಅವ್ರ ಜೊತೆಗೆ ಅವರಿಗೆ ಹೊಡಿತಾ ಇದ್ರಂತೆ. ಆಮೇಲೆ ಯಾವಾಗ ಅರಸ ಅವರ ಮೇಸ್ತ್ರಿಗಳಿಗೆ ಅಲ್ಲಿ ಆಜ್ಞೆ ಮಾಡಿದ್ನೋ ಅಲ್ಲಿಂದ ಮತ್ತೆ ಮೊದಲಿಗಿಂತಲೂ ಭಯಂಕರ ಕಠಿಣವಾದ ಕೆಲಸ ಮಾಡದ ಹೋದ್ರೆ ಅವರಿಗೆ ಪೆಟ್ಟು ಕೂಡ ಜೊತೆಯಲ್ಲಿ.
ನೋಡಿ ಎಂಥ ಒಂದು ಅವಸ್ಥೆ ಕೆಲಸದವರಿಗೆ. ದೇವರ ವಿಷಯವನ್ನು ಹೇಳಿದಾಗ, ದೇವರು ಮಾತನಾಡಿದಾಗ, ಇದು ಇವತ್ತು ಐಶ್ವರ್ಯವಂತರು, ಇವತ್ತು ಕಠಿಣ ಹೃದಯಗಳು ಕೆಲಸ ಮಾಡೋರನ್ನು ಯಾವ ಮಟ್ಟಕ್ಕೆ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಇವತ್ತು ಅನೇಕ ಕಡೆಗೆ ಇವತ್ತು ನಾವು ನೋಡ್ಬೋದು, ಸರಿಯಾಗಿ ಏನು ಇಲ್ಲದೆ, ಅದು ಸರಿಯಾಗಿ ಸಂಬಳ ಕೊಡದೆ, ಸ್ವಲ್ಪ ಸ್ವಲ್ಪ ಸಂಬಳ ಕೊಟ್ಟು ಅವರಿಗೆ ಊಟ ಇಲ್ಲ, ಸರಿಯಾಗಿ ಆರೋಗ್ಯಕ್ಕಿಲ್ಲ, ಮಕ್ಕಳನ್ನು ಕೂಡ ಬಿಟ್ಟು ಕೆಲಸವನ್ನ ಮಾಡಿಸ್ಕೊಳ್ಳೋರಾಗಿದ್ದಾರೆ. ಒಂದು ವೇಳೆ ಅವರು ಏನಾದ್ರು ಮಾಡಿದ್ರೆ, ಹೇಳಿದಾಗೆ ಕೇಳದ್ರೆ ಅದ್ರ ಜೊತೆಲಿ ಪೆಟ್ಟು ಹೊಡೆದು ಕೆಲಸ ಮಾಡೋರು ಆಗಿದ್ದಾರೆ. ಇಂಥವ್ರು ಬಹಳ ಶಿಕ್ಷೆಯನ್ನು ಕೋಟಿ ಕೋಟಿ ಸಂಪಾದನೆ ಮಾಡಿ ಕಡೆಗೆ ಒಂದು ಗಂಡು ಹುಳ ಕೂಡ ಇಲ್ಲ, ಅವರ ಸಂತಾನ ಫಲವೇ ಸಂತಾನ ಫಲವೇ ಇಲ್ಲದಾಗಿದೆ. ಇದು ನನ್ನ ಕಣ್ಣೆದುರಿನಲ್ಲಿ ನಡೆದು ಹೋಗಿದೆ, ನಡೀತಾ ಇದೆ. ಆದ್ರಿಂದ ಕೆಲಸ ಮಾಡಿಸಿಕೊಳ್ಳುವ ಐಶ್ವರ್ಯವಂತರೇ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೆ 15ರಿಂದ 18ರವರೆಗೆ ನೋಡುವಾಗ, ಇಸ್ರೇಲರಿಗೆ ಸಹಾಯವಿಲ್ಲ, ಕಠಿಣ ಕೆಲಸ. ಅಂದ್ರೆ ಮೊದಲು ಅವರು ಇಟ್ಟಿಗೆ ಅದು ಇದೆಲ್ಲ ಮಾಡ್ಬೇಕಾದ್ರೆ ಇಟ್ಟಿಗೆ, ಮಣ್ಣು, ಆಮೇಲೆ ಹುಲ್ಲು, ಅದನ್ನ ಸುಡಕ್ಕೆ ಬೇಕಾದಂತ ವಸ್ತುಗಳನ್ನು ಎಲ್ಲ ಐಗುಪ್ತ ದೇಶದ ಅರಸನ ಮೇಸ್ತ್ರಿ ತಂದು ಕೊಡ್ತಾರ, ಐಗುಪ್ತ ದೇಶದವರೇ ತಂದು ಕೊಡ್ತಾ ಇದ್ರು. ಇವರಿಗೆ ಇಟ್ಟಿಗೆ, ಮಣ್ಣು ತಂದು ಕೊಡ್ತಾ ಇದ್ರು, ಅದನ್ನ ಸುಡಕ್ಕೆ ಹುಲ್ಲು, ಸೌದೆ, ಏನೋ ಇಂಥದನ್ನೆಲ್ಲ ತಂದು ಕೊಡ್ತಾ ಇದ್ರು. ಆಗ ಆಮೇಲೆ ಏನ್ ಮಾಡಿದ್ರು ಇವರು, ಅದನ್ನ ಎಲ್ಲವನ್ನ ಅದು ಕೊಟ್ಟು ನೀವು ದಿವಸಕ್ಕೆ ಇಷ್ಟು ಇಟ್ಟಿಗೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ಒಪ್ಪಿಸ್ತಾ ಇದ್ರು. ಯಾವಾಗ ಮೋಶೆ ಹೋಗಿ ದೇವರ ವಿಷಯವನ್ನ ಅಲ್ಲಿ ಹೇಳಿದ್ರು, ಕಠಿಣ ಕೆಲಸ ಹೊಡೆದು ಮಾಡೋದಾದ್ಮೇಲೆ ಅವರಿಗೆ ಕೆಲಸಕ್ಕೆ ಬೇಕಾದಂತ ಮಣ್ಣು, ಹುಲ್ಲು, ಸಹಾಯವನ್ನೆಲ್ಲ ನಿಲ್ಸಿದ. ಆಮೇಲೆ ಅದು ನಿಲ್ಸೋದು ಮಾತ್ರವಲ್ಲ, ಮೊದಲು ಎಷ್ಟು ಇಟ್ಟಿಗೆಯನ್ನು ಕೊಡ್ತಾ ಇದ್ರೋ ಇದೆಲ್ಲವನ್ನು ನೀವು ರೆಡಿ ಮಾಡ್ಕೊಂಡೇ ನಮಗೆ ಇಷ್ಟು ಇಟ್ಟಿಗೆಯನ್ನು ಕೊಡಬೇಕು ಅಂತೇಳಿ ಕಠಿಣವಾದ ಕೆಲಸವನ್ನ ಇವರ ಮೇಲೆ ಹೇರಿದರು. ಆಗ ಮತ್ತು ಜೊತೆ ಎಂಬುದವರಿಗೆ ಆದಷ್ಟರಲ್ಲಿ ಪೆಟ್ಟು ಬಂತು. ಕೊಡದಿದ್ರೆ ಅದು ಕೂಡ ಇವರಿಗೆ ಹೊಡೆಯುವಂಥದ್ದು ಬೇರೆ. ಬಹಳ ಗೋಳಾಡಿದರು, ಕಣ್ಣೀರು ಸುರಿಸಿದರು. ಇದನ್ನೆಲ್ಲ ದೇವರು ನೋಡ್ತಾ ಇದ್ದಾನೆ. ಹಾಗೆ ಮತ್ತು ಈ ಕಠಿಣ ಕೆಲಸವನ್ನ ಕೊಡೋದು ಮಾಡೋದನ್ನ ಪ್ರತಿಯೊಂದನ್ನ ದೇವರು ನೋಡಿಕೊಂಡೇ ಇರವನಾಗಿದ್ದಾನೆ. ಬಹಳ ಗೋಳಾಟವಾಯಿತು. 19ರಿಂದ ವಿಮೋಚನಕಾಂಡ 5:19ರಿಂದ 21 ನೋಡುವಾಗ, ಮೋಶೆ ಆರೋನರಿಗೆ ಇಸ್ರೇಲರಿಗೆ ವಿರುದ್ಧವಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮೋಶೆ ಆರೋನರಿಗೆ ಇಸ್ರೇಲರು ಏನ್ ಮಾಡಿದ್ರು ಅಲ್ಲಿ ಗುಣಗುಟ್ಟಿದರು. ಮತ್ತೆ ಅಯ್ಯೋ, ನೀವು ಬಂದು ಹೇಳಿ, ನಿಮ್ಮ ಮಾತನ್ನ ಕೇಳಿದ್ರಿಂದ, ನೀವು ಬಂದು ಹೀಗೆ ಮಾತನಾಡಿದ್ರಿಂದ ನಮಗೆ ಇಂಥ ಒಂದು ಕಷ್ಟ, ಸಂಕಟ, ದುಃಖಗಳು ಬಂದು ಹೋಯ್ತಲ್ಲಪ್ಪ ಅಂತ ಹೇಳಿ ಇಸ್ರೇಲರೇ ಅವರಿಗೆ ವಿರುದ್ಧವಾದರು. ಯಾರಿಗೆ? ಈ ಮೋಶೆ ಮತ್ತು ಆರೋನರಿಗೆ. ಹಾಗೆ 22-23ನೇ ವಚನ ನೋಡುವಾಗ, ದೇವರು ಮೋಶೆಯನ್ನು ದೃಢಪಡಿಸಿದ್ರು. ಆಗ ಮೋಶೆ ಏನ್ ಮಾಡ್ತಾನೆ, ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದ್ದಿ? ನನ್ನನ್ನು ಕಳಿಸಿದ್ದು ಯಾಕೆ? ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿ ನಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ, ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು. ಕಡೆಗೆ ಜನರ ಕಷ್ಟ ನೋಡಿ ಮೋಶೆಗೆ ಬೇಜಾರಾಗಿ ದೇವರ ಬಳಿಗೆ ಬರ್ತಾನೆ. ಯಾರು? ಮೋಶೆ ಬಂದು, ದೇವರೇ, ಯಾಕಪ್ಪ ಇಂಥ ಕಷ್ಟವನ್ನು ನೀನು ಮಾಡಿದ್ಯಾ? ಬಿಡಿಸ್ತಿದ್ದೀನಿ, ಬಿಡಿಸ್ಲೇ ಇಲ್ಲ. ನೀನು ಹೇಳಿದಾಗೆ ನಾವು ಹೋಗಿ ಅಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿದೆವು, ಅವನಿಗೆ ಏನೂ ಆಗ್ಲಿಲ್ಲ. ಮತ್ತೆ ಜನರಿಗೆ ಅವನು ಶಿಕ್ಷೆ ಕೊಡ್ತಾನಲ್ಲ ಅಂತ ಮೋಶೆ ಮತ್ತೆ ಅಲ್ಲಿ ಕನಿಕರ ಪಡ್ತಾ ಇದ್ದಾನೆ. ಹಾಗೆ ಇವತ್ತು ಏನ್ ಮಾಡ್ಬೇಕು, ನಮ್ಮ ಕೈಯಿಂದ ನಮ್ಮ ಕಡೆ ಕಳಿಸುವಾಗ ಅಲ್ಲಿ ಏನಾದ್ರೂ ಕೆಲಸದವರಿಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ಅವರಿಗಂತ ಶಿಕ್ಷೆಗಳು ಕಂಡಾಗ ಒಂದೊಂದು ನಾವು ಏನ್ ಮಾಡ್ಬೇಕು, ಆಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನೋಡಪ್ಪ, ಇಂಥ ಒಂದು ಕೆಲಸ ಮಾಡೋರಿಗೆ ಇಂಥವ್ರು ಇಷ್ಟು ಕಠಿಣ ಕೊಡ್ತಾರೆ, ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ ಬಡವರಿಗೆ ಅಂತ ಹೇಳಿ ಮೋಶೆ ದೇವರ ಹತ್ರ ಮಾತಾಡಿದಾಗೆ ನಾವು ಅಂತವರಿಗೆ ಕನಿಕರ ಪಟ್ಟು, ಈ ದೀನ ಕೂಲಿ ನೌಕರರಿಗೆ, ದೀನ ದಲಿತರಿಗಾಗಿ, ಯಾರೇ ಆಗ್ಲಿ ಕೆಲಸ ಮಾಡೋರಿಗೆ, ಕಷ್ಟ, ಸಂಕಟ, ದುಃಖದಲ್ಲಿ ಒಳಗಾದವರಿಗೆ, ಈ ಐಶ್ವರ್ಯವಂತರ ರಾಜಕಾರಣಿಗಳ ದಬ್ಬಾಳಿಕೆಗೆ ಒಳಗಾದವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಿಮೋಚನಕಾಂಡ 5ನೇ ಅಧ್ಯಾಯವು ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 6ನೇ ಅಧ್ಯಾಯಕ್ಕೆ ಹೋಗೋಣ. ವಿಮೋಚನಕಾಂಡ 6ನೇ ಅಧ್ಯಾಯ 1ನೇ ವಚನ. ಅದಕ್ಕೆ ಯೆಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗಗೊಡಿಸುವುದಿಲ್ಲ.
ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು. ಹಾಗಾದ್ರೆ ಮೋಶೆಗೆ ದೇವ್ರು ಹೇಳ್ತಾರೆ, ನೋಡಪ್ಪ, ಅವನು ಬಹಳ ಗರ್ವ ಅಹಂಕಾರ ಭುಜಬಲ ಇದೆ, ಅವನು ಗರ್ವ ಅಹಂಕಾರದಿಂದ ಜನಗಳಿಗೆ ಅವನು ಗುಡಿಸುವುದಿಲ್ಲ. ನೋಡು, ಅವನ ಭುಜಬಲವನ್ನು ನಾನು ಮುರಿಯುತ್ತೇನೆ. ಎಷ್ಟು ಮಾತ್ರಕ್ಕೂ ನೀನು ನಿನ್ನ ಜನರನ್ನು ಇಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಅವನ ಭುಜಬಲವನ್ನು ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಆ ಭುಜಬಲವನ್ನು ತಗ್ಗಿಸಿ ಅಲ್ಲಿಂದ ಜನರನ್ನು ಕೊಡುವ ಹಾಗೆ ನಾನು ಮಾಡ್ತೇನೆ ಅಂತ ದೇವರು ನಮಗೆ ಸ್ತೋತ್ರ. ಆಗ ನಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಸ್ವಲ್ಪ ಸಮಯದವರೆಗೆ ತಿಳಿಸ್ತಾನೆ ದೇವರು. ಇವನು ಎಲ್ಲಿವರೆಗೆ ಗರ್ವ ಅಹಂಕಾರದಲ್ಲಿ ಇಂಥವ್ರು ಮೆರೀತಾರೆ ನೋಡೋಣ ಅಂತೇಳಿ ಕಡೆಗೆ ಅವರಿಗೆ ಒಂದಲ್ಲ ಒಂದು ನಾನಾ ಥರದ ಶಿಕ್ಷೆಯನ್ನ ತಂದು ಅವರನ್ನ ದೇವರು ತಗ್ಗಿಸುವವನಾಗಿದ್ದಾನೆ. ಆ ದೀನ ನೌಕರರಿಗೆ, ಕೂಲಿ ಮಾಡೋರಿಗೆ, ಕೆಲಸ ಮಾಡೋರಿಗೆ, ದೀನ ದಲಿತರಿಗೆ ಶಿಕ್ಷೆ ಕೊಡುವುದನ್ನ ಅವನ ನೆನಪಿಗೆ ಬರುವಾಗೆ ಮಾಡುತ್ತಾನೆ. ಅಂತವ್ರನ್ನ ಕಷ್ಟ ಸಂಕಟಕ್ಕೆ ದೇವರೇ ಶಿಕ್ಷೆಗೆ ಒಳಪಡಿಸ್ತಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ ವಿಮೋಚನಕಾಂಡ 6ನೇ ಅಧ್ಯಾಯ 2ರಿಂದ 8ರವರೆಗೆ ಓದುವಾಗ ಮೋಶೆ ಮುಖಾಂತರ ಇಸ್ರೇಲರಿಗೆ ಧೈರ್ಯ ದೇವರಿಂದ ಮತ್ತೇನ್ ಮಾಡ್ತಾನೆ, ಹೋಗಿ ಈ ಮೋಶೆ ಇಸ್ರೇಲರಿಗೆ ಹೇಳ್ತಾನೆ, ನೋಡಪ್ಪ, ದೇವರು ಈ ರೀತಿ ಹೇಳಿದ್ದಾನೆ, ಧೈರ್ಯದಿಂದಿರಿ ಅಂತೇಳಿ ಇಸ್ರೇಲರನ್ನ ಧೈರ್ಯಗೊಳಿಸ್ತಾನೆ. ಯಾರು? ದೇವರು ಮೋಶೆ ಮುಖಾಂತರ ಗೊಳಿಸ್ತಾರೆ. ಮೋಶೆ ಹೋಗಿ ಹಾಗೆ ಹೇಳ್ತಾ ಇದ್ದಾನೆ, ಕೆಡಬೇಡಿ, ಧೈರ್ಯವಾಗಿರಿ, ದೇವ್ರು ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ, ನೋಡ್ತಾ ಇರಿ ನೀವು ಅಂತೇಳಿ. ಹಾಗೆ ಕಷ್ಟ ಸಂಕಟ ದುಃಖದಲ್ಲಿ ಈಡಾದವರಿಗೆ ನಾವು ಕೂಡ ಏನ್ ಮಾಡ್ಬೇಕು, ದೇವರ ಪರವಾಗಿ ನಾವು ಪ್ರಾರ್ಥಿಸ್ಬೇಕು, ಅವರಿಗೆ ದೇವರ ಪರವಾಗಿ ಧೈರ್ಯ ಕೊಡಬೇಕು. ಮತ್ತು ಅವರಿಂದ ಏನೇನೋ ಹೇಳಿ ನಾವು ಹೆದರಿಸೋದು ಮಾಡಬಾರದು. ದೇವರಲ್ಲಿ ಕಾರ್ಯ ಮಾಡ್ತಾನೆ ಅಂತವ್ರನ್ನ ನಾವು ಧೈರ್ಯಗೊಳಿಸ್ಬೇಕು ಕಷ್ಟಕ್ಕೊಳಗಾದವರಿಗೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 9ನೇ ಒಂದು ವಚನವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 6ನೇ ಅಧ್ಯಾಯ 9ನೇ ವಚನ. ಹೀಗೆ ಅವರಿಗೆ ಹೇಳುವುದನ್ನು ಮೋಶೆ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು. ಆದರೂ ಅವರ ಮನಸ್ಸು ಕುಗ್ಗಿ ಹೋದುದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದುದರಿಂದಲೂ ಅವರು ಅವನ ಮಾತಿಗೆ ಕಿವಿ ಕೊಡಲೇ ಇಲ್ಲ. ಏನಾಗ್ತಾರೆ, ಆದರೂ ಇಸ್ರಾಯೇಲರು ಮೋಶೆ ಮಾತಿಗೆ ಕಿವಿ ಕೊಡೋದಿಲ್ಲ. ಮೋಶೆ ಅಷ್ಟೇ ಧೈರ್ಯ ಹೇಳಿದ್ರು, ಯಾಕಂದ್ರೆ ಅವರು ಮೊದಲೇ ಎಷ್ಟು ಸಲ ಆಯ್ತು ಹೀಗೆ ಹೇಳ್ತಾ ಇದ್ದಾರೆ. ಆ ದೇವರು ಎಲ್ಲಿ ಹೋದ್ನಪ್ಪ, ಏನಪ್ಪ, ನಮ್ಮನ್ನ ಕಷ್ಟದಿಂದ ಬಿಡುಗಡೆ ಮಾಡಲೇ ಇಲ್ಲಪ್ಪ ಅಂತೇಳಿ ಮತ್ತೆ ಇವರ ಮಾತಿಗೆ ಕಿವಿ ಕೊಡ್ಲಿಲ್ಲ. ಇದು ಯಾಕಂದ್ರೆ ಮೊದಲೇ ಅವರು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಇವತ್ತು ಜನಗಳು ಹಿಂಸೆಯನ್ನು ಅನುಭವಿಸುವಾಗ ಇತರರ ಕೈಯಿಂದ ಎಷ್ಟೇ ನಾವು ದೇವರ ವಿಷಯವನ್ನ ಹೇಳಿದ್ರು ಅವರು ಕೂಡ ನಂಬೋದು ಬಹಳ ಕಷ್ಟ. ಯಾಕೆಂದ್ರೆ ಮೊದಲೇ ಅವರ ಮನಸ್ಸು ನೋವಾಗಿದೆ. ಇಷ್ಟು ದಿವಸ ಯಾಕೆ, ಎಲ್ಲಿ ಹೋದ ಇವರ ದೇವರು, ಇವನು ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ, ನಮ್ಮನ್ನು ಯಾರು ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡೋರು ಇಲ್ಲ ಅಂತೇಳಿ ಇದು ಇವತ್ತು ಕೂಡ ನಡೆಯುವಂತ ವಿಷಯ. ಹಾಗೆ ಆದ್ರೆ ಇವರು ಕೂಡ ಇಸ್ರೇಲರು ಕೂಡ ಅದೇ ವಿಷಯವನ್ನ ಅಲ್ಲಿ ಅದೇ ರೀತಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 10ರಿಂದ 14ರವರೆಗೆ ಓದುವಾಗ ವಿಮೋಚನ ಕಾಂಡ 6 10ರಿಂದ 14ರವರೆಗೆ ಓದುವಾಗ 10ರಿಂದ 12 ವಿಮೋಚನ ಕಾಂಡ 6ನೇ ಅಧ್ಯಾಯ 10ರಿಂದ 12 ಓದುವಾಗ, ಆಗ ಯೆಹೋವನು ಮೋಶೆ ಸಂಗಡ ಮಾತಾಡಿ, ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಗೆ ಹೋಗಿ ಅವನಿಗೆ ಇಸ್ರಾಯೇಲರು ನಿನ್ನ ದೇಶದಿಂದ ಹೊರಟು ಹೋಗುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳು ಅಂದನು. ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ, ಇಗೋ, ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಲಿಲ್ಲ, ಫರೋಹನನ್ನು ಕಿವಿಗೊಟ್ಟನೆ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ ಅಂದನು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಬೇಕೆಂದು ಅವರಿಗೆ ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲರ ಬಳಿಗೂ ಐಗುಪ್ತದ ಅರಸನಾದ ಫರೋಹನ ಬಳಿಗೂ ಕಳುಹಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲ್ಲಿ ಏನಾಯ್ತು, ಇವರು ಮತ್ತು ಹೇಳಿ ಕಡೆಗೂ ಇವರು ಏನ್ ಮಾಡ್ತಾರೆ, ದೇವರು ಮೋಶೆಯನ್ನು ಆರೋನನ್ನು ಇಸ್ರಾಯೇಲಿನ ಅರಸನ ಕಳಿಗೆ ಕಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇಸ್ರಾಯೇಲರೇ ನನ್ನ ಮಾತನ್ನ ಕೇಳಲಿಲ್ಲ, ನೀನು ಹೇಳಿದ್ದನ್ನು ಹೋಗಿ ಇಸ್ರಾಯೇಲರಿಗೆ ಹೇಳಿದ್ದೇನೆ, ಅವರೇ ತಿರುಗಿ ಬಿದ್ದರು, ಇನ್ನು ಅರಸ ನನ್ನ ಮಾತನ್ನು ಕೇಳ್ತಾನ ಅಂತೇಳಿ ಇವರು ಮೋಶೆ ದೇವರ ಹತ್ರ ಮಾತಾಡಿದ. ಆಗ ದೇವರು ಮೋಶೆ ಆರೋನರನ್ನ ಏನ್ ಮಾಡಿದ್ರು, ಮತ್ತೆ ಅರಸನ ಬಳಿಗೆ ಕಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ
ಹೀಗೆ ನಾವು ದೇವರ ಮಾತನ್ನ ಯಾರ ಬಳಿಗೆ ದೇವರು ನಮ್ಮನ್ನ ಕಳಿಸ್ತಾರೋ ಅವರಿಗೆ ತಿಳಿಸಿದಾಗ ಮಾತು ಕೇಳದ ಹೋದ್ರೆ ನಾವು ಅಂಥವರಿಗಾಗಿ ದೇವರಲ್ಲಿ ಮತ್ತೆ ಪ್ರಾರ್ಥಿಸಬೇಕು. ಅಲ್ಲಿ ಕೂಡ ದೇವರು ಕಾರ್ಯವನ್ನ ಮಾಡುವರಾಗಿದ್ದಾರೆ. ಅದು ನಮ್ಮ ಜ್ಞಾಪಕ ಕೂಡ ಬರುವುದಿಲ್ಲ. ಆದರೆ ದೇವರು ನಮ್ಮನ್ನು ಆದುಕೊಂಡ ಮೇಲೆ, ದೇವರೊಂದು ಸುವಾರ್ತೆಗಾಗಿ ನಮ್ಮನ್ನು ಆರಿಸಿಕೊಂಡ ಮೇಲೆ ಯಾರಿಗೆ ಏನು ಹೇಳಲೇಬೇಕು, ಎಷ್ಟು ಸಲ ಹೇಳಬೇಕು, ಅವರಿಂದ ವಿರೋಧ ಬರ್ಬೋದು, ನಮಗೆ ತಿರುಗಿ ಮಾತಾಡ್ಬೋದು, ಏನೇ ಆದ್ರೂ ಕೂಡ ದೇವರು ಮನಸ್ಸು ಕೊಟ್ಟಷ್ಟು ಸಮಯ ಅಲ್ಲಿಗೆ ಕಳಿಸಿದಷ್ಟು ಸಮಯ ಯಾರ ಬಳಿಗೆ ಕಳಿಸಿದಾರೋ ಅಲ್ಲಿ ಎಲ್ಲ ನಾವು ಹೋಗಲೇಬೇಕು, ನುಡಿಯಲೇಬೇಕು. ಯೆರೆಮೀಯ 1ನೇ ಅಧ್ಯಾಯದಲ್ಲಿ ಕೂಡ ದೇವರು ಯೆರೆಮೀಯನಿಗೆ ಹೇಳ್ತಾರೆ, ನಾನು ನಿನ್ನನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಂಡಿದ್ದಾನೆ, ನಾನು ಯಾರ ಬಳಿಗೆ ನಿನ್ನನ್ನು ಕಳಿಸ್ತೇನೆ ಅಲ್ಲಿಗೆ ನೀವು ಹೋಗಲೇಬೇಕು, ನುಡಿಯಲೇಬೇಕು, ಹೇಳಲೇಬೇಕು, ನನ್ನ ಮಾತುಗಳನ್ನು ನಿನ್ನ ಬಾಯಿಯಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ. ಹಾಗೆ ಇವತ್ತು ಎಲ್ಲಿಗೆ ಕಳಿಸ್ತಾರೋ, ಯಾರಿಗೆ ಏನು ಹೇಳಕ್ಕೆ ದೇವರು ನಮ್ಮ ಮುಖಾಂತರ ತಿಳಿಸ್ತಾರೋ ಅಲ್ಲಿಗೆ ಹೋಗಲೇಬೇಕು, ಹಿಂಜರಿಯಬಾರದಂತ ಸಮಯದಲ್ಲಿ ದೇವರೇ ಅಂಥವ್ರನ್ನ ನಡೆಸುವವರಾಗಿದ್ದಾರೆ. ಹಾಗೆ ಇವತ್ತು ಕಠಿಣವಾದ ಕೆಲಸ ಮಾಡೋರಿಗೂ, ಕಷ್ಟ ಸಂಕಟ ದುಃಖದಲ್ಲಿರೋರಿಗೂ ದೇವರು ನಮ್ಮ ಮೂಲಕ ಕೂಡ ಈ ಕಾರ್ಯವನ್ನ ಮಾಡುವಾಗ ನಾವು ಮಾಡಲೇಬೇಕು. ಯಾರೇ ಆದರೂ ದೇವರ ಮೇಲೆ ಇರುವ ನಂಬಿಕೆಯನ್ನ ಹಿಂದೆ ತೆಗೆದುಕೊಳ್ಳಬಾರದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರಿಗೆ ಕೂಡ ಇದನ್ನು ವಿಶೇಷವಾಗಿ ತಿಳಿದುಕೊಳ್ಳಲು, ಅರ್ಥ ಮಾಡಿಕೊಳ್ಳಲು, ಮುಂದೆ ಜೀವಿಸಲು ಹಾಗೂ ಅವರ ಮಕ್ಕಳಿಗೆ ತಿಳಿಸಲು, ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಜೀವಿಸಲು ಬೇಕಾದಂತ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಅವರಿಗೆ ಕೊಟ್ಟು ಅನುಗ್ರಹಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದ.